ನಮ್ಮ ರಾಜ್ಯದ ಧಾರ್ಮಿಕ ಸ್ಥಳ ಪುಣ್ಯಕ್ಷೇತ್ರವಾದಂಥ ಏನು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರಕ್ಕೆ ಏನು ಅಪಪ್ರಚಾರ ಮಾಡಿ ಕಪ್ಪು ಮಸಿಯನ್ನು ಬಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವರನ್ನು ಖಂಡಿಸಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರಪಂಚದಲ್ಲಿ ಅದೆಷ್ಟೇ ಮಸೀದಿಗಳು ಚರ್ಚ್ಗಳು ಇದ್ದರೂ ಸಹ ಇಡೀ ನಮ್ಮ ದೇಶದಲ್ಲಿ ಹಸಿದವರಿಗೆ ಅನ್ನ ನೀಡೋದು ನಮ್ಮ ಹಿಂದೂ ಧರ್ಮದ ಮಠಗಳು ಹಾಗೂ ದೇವಸ್ಥಾನಗಳು. ಇಂಥ ಮಠಗಳನ್ನ ಅನ್ಯ ಧರ್ಮೀಯ ಕೋಮುವಾದಿಗಳು ಟಾರ್ಗೆಟ್ ಮಾಡಿರೋದು ನಿಜಕ್ಕೂ ಖಂಡನೀಯ, ಅತ್ಯಂತ ನೋವಿನ ಸಂಗತಿ. ಧರ್ಮಸ್ಥಳದಲ್ಲಿ ಪ್ರತಿನಿತ್ಯ ನಾವು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಲಿಕ್ಕೆ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತದೆ. ಅದರಲ್ಲಿ ಎಷ್ಟೊಂದು ಜನ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುವಾಗ ಕಾಲ್ಜಾರು ಬಿದ್ದು ಮರಣ ಹೊಂದಿರ್ಬೋದು, ಅಥವಾ ಯಾವುದೋ ಜೀವನದಲ್ಲಿ ಜಿಗುಪ್ಸೆಗೊಂಡಂಥವರು ಬಹಳ ವಯಸ್ಸಾದಂಥವರು ಅಲ್ಲಿ ಸತ್ತರೆ ಸ್ವರ್ಗ ಸಿಗುತ್ತೆ, ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬಂದು ಅನಾಹುತಗಳನ್ನ ಮಾಡ್ಕೊಂಡಿರ್ಬೋದು. ಅದನ್ನೆಲ್ಲ ಇವರು ಆಧರಿಸಿಕೊಂಡು ಯಾವುದೋ ಅನಾಮಿಕ ವ್ಯಕ್ತಿ ಹೇಳಿದೆ ಅಂತ ಬಂದು ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸವನ್ನು ಖಾಲಿ ಮಾಡಲಿಕ್ಕೆ ಹೊರಟು ಇದಕ್ಕೆ 3-4 ಲಕ್ಷ ಹಣವನ್ನು ವ್ಯಯ ಮಾಡಿ ಅಲ್ಲಿ ಇದನ್ನು ತೆಗಿತಾ ಇರೋದು ನಿಜಕ್ಕೂ ಖಂಡನೀಯ. ನಮ್ಮ ಹಿಂದೂ ಧರ್ಮಗಳ ನಮ್ಮ ಏನು ಭಾವನೆಗಳಿದೆ ಅದಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಅನ್ಯ ಧರ್ಮೀಯರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರನೂ ಸಹ ಸೇರಿಕೊಂಡು ಏನು ಧರ್ಮಸ್ಥಳ ಇಡೀ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯ ಬರುವಂಥ ಧರ್ಮಸ್ಥಳವನ್ನು ಮುಜರಾಯಿ ಇಲಾಖೆಗೆ ಹೊಡೆಯುವಂಥ ಸಂಚನೂ ಸಹ ಹಾಕಿದೆ ಅಂತ ನಿಜಕ್ಕೂ ನಮಗೆ ಡೌಟ್ ಬರ್ತಾ ಇದೆ. ಈ ಕೂಡಲೇ ರಾಜ್ಯ ಸರ್ಕಾರ ಈ ಕೆಲಸವನ್ನು ಕೈಬಿಟ್ಟು ನಿಜಕ್ಕೂ ಏನು ಅನಾಮಧೇಯ ವ್ಯಕ್ತಿ ಅನಾಮಿಕ ಏನು ಮಾಸ್ಕ್ ಹಾಕೊಂಡು ಸ್ಪೈಡರ್ ಮ್ಯಾನ್ ಹಂಗೆ ಹೀರೋ ಹಂಗೆ ಬಂದು ಕಾಣ್ತಾ ಇದ್ದಾನೆ, ಅವನ್ನ ಮಂಪರ ಪರೀಕ್ಷೆಗೆ ಒಳಪಡಿಸಿ ಅವ್ರು 4-5 ಜನ ಗ್ಯಾಂಗ್ಗಳು ಯಾರಿದ್ದಾರೆ ಅವ್ರನ್ನ ಮಂಪರ ಪರೀಕ್ಷೆಗೆ ಪಡಿಸಿ ಅವ್ರನ್ನ ವಶಕ್ಕೆ ತಗೊಂಡು ಸತ್ಯತೆಯನ್ನು ತಗೊಂಡು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಅದು ಬಿಟ್ಟು ಬೆಳಗಾಗಿದ್ರೆ ನಮ್ಮ ಧರ್ಮಸ್ಥಳದ ಬಗ್ಗೆ ತೋರಿಸೋದನ್ನ ನಾವು ಖಂಡಿಸ್ತಾ ಇದ್ದೇವೆ. ಈ ಕೂಡಲೇ ರಾಜ್ಯ ಸರ್ಕಾರ ಈ ಶೋಧವನ್ನು ಕೈಬಿಟ್ಟು ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮವನ್ನು ಕೈಗೊಂಡು ನಮ್ಮ ಏನು ಹಿಂದೂ ದೇವಾಲಯ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಸನ್ನಿಧಾನಕ್ಕೆ ಮತ್ತೆ ಎಂದಿನಂಥ ಭಕ್ತಾದಿಗಳಾಗಿ ಮಾಡಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.